ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಮನೆಯ ಬಟ್ಟೆ ಒಗೆಯುವ ಕಲ್ಲತ್ರ ಸಿಮೆಂಟ್ ಎಲ್ಲ ಹೋಗಿ ಸ್ವಲ್ಪ ಸಾರಿನ ಕೆಲಸದ ರಿಪೇರಿ ಇತ್ತು. ಹಾಗೆ ಅದನ್ನೆಲ್ಲ ಮಾಡಿದ ನಂತರ ಮನೆ ಅಂಗಳದ ಬದಿಯಲ್ಲಿ ಒಂದು ಟ್ಯಾಪ್ ಕೂಡ ಹಾಕಿಸ್ಬೇಕಿತ್ತು. ಹಾಗಾಗಿ ಇವತ್ತು ಮನೆಯಲ್ಲಿ ಕೆಲಸದವರು ಇದ್ರು. ಸಾರಣೆ ಮಾಡಿದಲ್ಲಿ ನೀರು ಬೀಳ್ಬಾರ್ದಂತ ಪಾತ್ರೆ ತೊಳೆಯುವಂತಹ ಈ ಒಂದು ವ್ಯವಸ್ಥೆಯನ್ನು ಮನೆಯ ಹಿಂಭಾಗಕ್ಕೆ ಸ್ಥಳಾಂತರಿಸಲಾಗಿತ್ತು ಇವತ್ತು. ಟೆಂಪೋದಲ್ಲಿ ನೆಲ್ಲಿಕಾಯಿ ಮಾರ್ತಾ ಇದ್ರು. ಹಾಗೆ ಒಂದು 10 ನೆಲ್ಲಿಕಾಯಿ ತಂದೆ ನಿನ್ಗೆ ಅಂತ ಅಪ್ಪ ನೆಲ್ಲಿಕಾಯಿ ತಂದು ಕೊಟ್ರು. ನಂಗೆ ನೆಲ್ಲಿಕಾಯಿಯನ್ನು ಉಪ್ಪಲ್ಲಿ ಹಾಕಿ ತಿನ್ನುದಂತ ಹೇಳಿದ್ರೆ ತುಂಬಾ ಇಷ್ಟ ಆಯ್ತಾ. ಮೊದ್ಲು ಹಾಕಿಟ್ಟದ್ದು ಖಾಲಿ ಆಗ್ತಾ ಬಂದಿದೆ. ಹಾಗೆ ಈಗ ತಂದದ್ದನ್ನು ಮತ್ತೆ ಉಪ್ಪಲ್ಲಿ ಹಾಕಿ ಇಡ್ಬೇಕು. ಅಕ್ಕನವ್ರು ಮೊನ್ನೆ ಬಂದಿದ್ದಾಗ ಸುವರ್ಣಗಡ್ಡೆದ್ದು ಬೀಜ ತಂದಿದ್ರು. ಹಾಗೆ ಅಮ್ಮದನ್ನು ಪಲ್ಯ ಮಾಡುವ ಅಂತ ಸಿಪ್ಪೆ ತೆಗಿಲಿಕ್ಕೆ ಕೂತ್ರು. ಆದ್ರೆ ಇದು ಸದ್ಯದಲ್ಲಿ ಮುಗಿಯುವ ಕೆಲಸ ಅಲ್ಲ, ಈಗ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಇದನ್ನು ಕೈ ಬಿಟ್ಟು ಪಲ್ಯವನ್ನು ನಾಳೆ ಮಾಡುವ ಅಂತ ಹೇಳಿದ್ರು. ಒಳಗೆ ಅಡಿಗೆ ಆಗ್ತಾ ಇದ್ದಾಗ ಹಟ್ಟಿ ಕಡೆಯಿಂದ ದೊಡ್ಡ ಸೌಂಡ್ ಬಂತು. ಎಂತ ಅಂತ ನೋಡಿದ್ರೆ ಅಪ್ಪ ಕಲಗಚ್ಚು ಕೊಡುವ ಬಕೆಟ್ನ ಕೈ ಕಟ್ಟಾಯ್ತು ಅಂತ ಹೇಳಿದ್ರು. ಹಾಗೆ ಇಡೀ ಕಲಗಚ್ಚು ಚೆಲ್ಲಿ ಹೋಯ್ತು ನೋಡಿ. ಅದಾದ ನಂತರ ಮತ್ತೆ ಹೊಸದಾಗಿ ಕಲಗಚ್ಚು ತಯಾರು ಮಾಡಿಲ್ವಾ ಅಪ್ಪ ತಂದು ಮಂಗಳಿಗೆ ಕೊಟ್ರು. ಚಂಪಿಗೆ ಅವಸರ ಆಗ್ತಾ ಇತ್ತು, ನನ್ಗೆ ಕೂಡ ಬೇಕು, ಬೇಗ ತಂದು ಕೊಡಿ ಅಂತ. ಅದಾದ ನಂತರ ಚಂಪಿಗೆ ಕೂಡ ಅಪ್ಪ ಕಲಗಚ್ಚು ತಂದು ಕೊಟ್ರು. ಇಲ್ಲಿ ನೋಡಿ ಅಂತೆ ಕೆಲಸದವರು ಊಟ ಮಾಡಿ ಬಾಳೆ ಎಲೆ ಬಿಸಾಕಿದೆ ತಡ, ಪಕ್ಕದ ಮನೆ ನಾಯಿ ಬಂದಿದೆ, ಅದ್ರಲ್ಲಿ ಎಂತಾದ್ರೂ ಉಂಟಾ ಉಳ್ದದ್ದು ತಿನ್ಲಿಕ್ಕೆ ಅಂತ. ನಮ್ಮದೆಲ್ಲ ಊಟ ಆದ ನಂತರ ನಾನು ನೆಲ್ಲಿಕಾಯಿಯನ್ನು ಉಪ್ಪಲ್ಲಿ ಹಾಕ್ಲಿಕ್ಕೆ ಹೊರಟದ್ದಾಯ್ತಾ. ಎಲ್ಲ ನೆಲ್ಲಿಕಾಯಿಯನ್ನು ಉಪ್ಪಲ್ಲಿ ಹಾಕುವ ಅಂತ ಯೋಚಿಸಿದೆ. ಮತ್ತೆ ನಮ್ಮಲ್ಲಿ ನೆಲ್ಲಿಕಾಯಿ ತಂಬುಳಿ ಎಲ್ಲ ಮಾಡ್ತೇವೆ. ಹಾಗೆ ಒಂದು ನೆಲ್ಲಿಕಾಯಿ ತಂಬುಳಿಗೆ ಇಟ್ಟು ಅದಾದ ನಂತರ ಉಳ್ದದ್ದನ್ನೆಲ್ಲ ಉಪ್ಪಲ್ಲಿ ಹಾಕುವ ಅಂತ ಆಲೋಚನೆ ಮಾಡಿದ್ದು. ಹಾಗೆ ಎಲ್ಲ ನೆಲ್ಲಿಕಾಯಿಯನ್ನು ಮೊದಲು ಚಂದ ತೊಳ್ಕೊಳ್ಳುವ ಅಂತ ಹೊರಟದ್ದು. ಫ್ರೆಶ್ ಆಗೇ ಇತ್ತು, ಆದ್ರೂ ಕೂಡ ಹೊರಗಿನಿಂದ ತಂದದ್ದನ್ನು ನಾವು ತೊಳೆದೇ ಯೂಸ್ ಮಾಡ್ಬೇಕಾಗ್ತದೆ ಅಲ್ವಾ. ತುಂಬಾ ಚಂದ ಇತ್ತು ನೆಲ್ಲಿಕಾಯಿ, ದೊಡ್ಡ ದೊಡ್ಡ ಗಾತ್ರ ಇತ್ತು. ಹಾಗೆ ತುಂಬಾ ಫ್ರೆಶ್ ಕೂಡ ಇತ್ತು, ಬಾಡಿದ ಹಾಗೆ ಇರ್ಲಿಲ್ಲ. ನಮ್ಗೆಲ್ಲ ನೆಲ್ಲಿಕಾಯಿ ಅಂತ ಹೇಳಿದ್ರೆ ತುಂಬಾ ಇಷ್ಟ. ಸಣ್ಣದಿರುವಾಗ ಶಾಲೆಗೆ ಹೋಗ್ತಿದ್ದಾಗ ಇಲ್ವಾ, ಗೂಡಂಗಡಿಯಲ್ಲೆಲ್ಲ ಉಪ್ಪಲ್ಲಿ ಹಾಕಿದ ನೆಲ್ಲಿಕಾಯಿ 2 ರೂಪಾಯಿಗೆ 5 ರೂಪಾಯಿಗೆ ಅಂತೆಲ್ಲ ಸಿಗ್ತಾ ಇತ್ತು. ಅದ್ರ ಜೊತೆ ಮೆಣಸು ಕೂಡ ಅವರು ಹಾಕಿ ಕೊಡ್ತಾ ಇದ್ರು. ತುಂಬಾ ಚಂದ ಆಗ್ತಾ ಇತ್ತು. ಹಾಗೆ ಅಂತದ್ದೆಲ್ಲ ತಿನ್ಲಿಕ್ಕೆ ನಮ್ಗೆ ತುಂಬಾ ಇಷ್ಟ. ಈಗ ಈ ರೀತಿ ಒಂದೊಂದೇ ನೆಲ್ಲಿಕಾಯಿಗೆ ಚೂರಿಯಲ್ಲಿ ಗಾಯ ಮಾಡುದು. ಯಾಕಂತ ಹೇಳಿದ್ರೆ ಉಪ್ಪು ಬೇಗ ಎಳ್ಕೊಳ್ಬೇಕು ಅಂತ. ಕೆಲವೊಂದ್ಸಲ ಈ ರೀತಿ ಗಾಯ ಮಾಡದೆ ಬರೀ ಉಪ್ಪಲ್ಲಿ ಹಾಕಿಟ್ರೆ ಉಂಟಲ್ವಾ, ನೆಲ್ಲಿಕಾಯಿಯ ಒಳಗೆ ಉಪ್ಪೇ ಸೇರಿರುವುದಿಲ್ಲ. ಹಾಗಾಗಿ ಪ್ರತಿಯೊಂದು ನೆಲ್ಲಿಕಾಯನ್ನು ಈ ರೀತಿ ಮಾಡ್ಬೇಕು ನೋಡಿ. ಎಲ್ಲವನ್ನು ಕೂಡ ಗಾಯ ಮಾಡಿ ಇಟ್ಟಿದ್ದೇನೆ, ಇನ್ನಿದನ್ನು ಉಪ್ಪಲ್ಲಿ ಹಾಕುವಂಥದ್ದು. ಅದಕ್ಕಿಂತ ಮೊದಲು ಗಾಂಧಾರಿ ಮೆಣಸು ತರಬೇಕು ಅಂತ ಮನೆಯ ಅಂಗಳದ ಬದಿಯಲ್ಲಿ ಒಂದು ಗಾಂಧಾರಿ ಮೆಣಸಿನ ಗಿಡ ಇತ್ತು. ಅದರಿಂದ ಒಂದು 4-5 ಗಾಂಧಾರಿ ಮೆಣಸು ಕೊಯ್ದುಕೊಂಡು ಬಂದೆ. ಹಸಿಮೆಣಸು ಕೂಡ ಆಗ್ತದೆ, ಆದ್ರೆ ಗಾಂಧಾರಿ ಮೆಣಸು ಒಳ್ಳೆ ಪರಿಮಳ ಉಂಟು, ಖಾರ ಕೂಡ ಇರ್ತದೆ. ಹಾಗಾಗಿ ನಾವು ಗಾಂಧಾರಿ ಮೆಣಸನ್ನೇ ಬಳಸುದು. ಅದನ್ನು ಈ ರೀತಿ ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡಿ ಹಾಕಿಟ್ರೆ ಉಂಟಲ್ವಾ, ಖಾರ ಬೇಗ ಎಳೆದುಕೊಳ್ತದೆ. ಹಾಗೆ ಸ್ವಲ್ಪ ನೆಲ್ಲಿಕಾಯಿಯ ಜೊತೆ ಸೇರಿಸಿ ತಿನ್ಲಿಕ್ಕೆ ಕೂಡ ಖುಷಿ ಆಗ್ತದೆ. ಮತ್ತೆಂತ ಗೊತ್ತುಂಟಾ, ಈ ನೆಲ್ಲಿಕಾಯನ್ನು ದೀರ್ಘಕಾಲದವರೆಗೆ ಶೇಖರಿಸಿಡ್ಬೇಕು ಅಂತ ಹೇಳಿ ಆದ್ರೆ ಕೇವಲ ಉಪ್ಪಲ್ಲಿಯೇ ನೆಲ್ಲಿಕಾಯನ್ನು ಹಾಕಿಡ್ಬೇಕು, ಸ್ವಲ್ಪ ಕೂಡ ನೀರು ಸೇರಿಸಬಾರ್ದು. ಮತ್ತೆ ಹೀಗೆ ತಿನ್ನುವ ಉದ್ದೇಶದಿಂದ ಉಪ್ಪಲ್ಲಿ ಹಾಕಿಡುದಿದ್ರೆ ಒಂದು ದೊಡ್ಡ 2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿ ಮತ್ತೆ ಇಡೀ ನೀರು ಹಾಕಿ ಅದನ್ನಿಟ್ರೆ 2-3 ದಿವಸದಲ್ಲಿ ನೆಲ್ಲಿಕಾಯಿ ಚಂದ ಉಪ್ಪು ಎಳೆದುಕೊಂಡು ತಿನ್ಲಿಕ್ಕೆ ರೆಡಿಯಾಗಿರ್ತದೆ. ಹಾಗೆ ನಾನು ಈ ರೀತಿ ನೀರೆಲ್ಲ ಹಾಕಿ ಇಟ್ಟು ಬಿಟ್ಟಿದ್ದೇನೆ. ಇನ್ನು ನಾಳೆ ಅಥವಾ ನಾಡಿದ್ರಲ್ಲಿ ಇದನ್ನು ತೆಗೆದು ತಿನ್ಲಿಕ್ಕೆ ಇದು ರೆಡಿ ಆಗ್ತದೆ. ಮಧ್ಯಾಹ್ನ ಆಗುವಷ್ಟರಲ್ಲಿ ಬಟ್ಟೆ ಒಗೆಯುವ ಕಲ್ಲಿನ ಹತ್ರ ಸಾರಿನ ಕೆಲಸ ಎಲ್ಲ ಮಾಡಿ ಆಗಿತ್ತು. ಈಗ ಅಂಗಳದ ಬದಿಯಲ್ಲಿ ಟ್ಯಾಪ್ನ ವ್ಯವಸ್ಥೆಯ ಕೆಲಸ ಆಗ್ತಾ ಉಂಟು. ಇಲ್ಲಿ ನನ್ನ ಹಿಂದೆ ಇರುವಂತಹ ಮರ ಸುಬ್ರಹ್ಮಣ್ಯ ಕರವೀರ ಆಯ್ತಾ, ತುಂಬಾ ಚಂದದ ಹೂ ಬಿಡ್ತದೆ. ನಮ್ಮಲ್ಲಿ ನೋಡಿ ಎಷ್ಟು ಹೂವಾಗಿದೆ ಅಂತ. ಇದರಲ್ಲಿ ಸುಬ್ರಹ್ಮಣ್ಯ ಕರವೀರ ಗಿಡ ಕೂಡ ಬರ್ತದೆ. ವಾಹನ ಹೋಗುವಂತಹ ರಸ್ತೆ ಬದಿಯಲ್ಲಿ ಎಲ್ಲ ನಾವು ಸುಬ್ರಹ್ಮಣ್ಯ ಕರವೀರದ ಗಿಡ ಕಾಣಬಹುದು. ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ಹೂವು ಅಂತ.
ನಾನ್ ಮತ್ತೆ ಅಪ್ಪ ಪೈಪ್ ತಕೊಂಡ್ ಬರ್ಲಿಕ್ಕೆ ಅಂತ ತೋಟಕ್ಕೆ ಹೋಗ್ತಾ ಇದ್ದೇವೆ ಈಗ. ಇಲ್ಲಿ ಹಿಂದೆ ನಮ್ಮ ಕೆರೆ, ನಾನು ನಿಮಗೆ ತೋರಿಸ್ತೇನೆ. ನಮ್ಮ ಕೆರೆ ಬಲ್ಲೆ ಉಂಟು ಎಲ್ಲ ನೋಡಿ. ಮಳೆಗಾಲದಲ್ಲಿ ನೋಡಬೇಕು, ತುಂಬ ಚಂದ ಕಾಣ್ತದೆ. ಮೊನ್ನೆ ಇದೇ ದಾರಿಯಲ್ಲಿ ಕಟ್ಟು ಹಾವಿದ್ದದ್ದು. ಕಟ್ಟು ಹಾವು ವಿಡಿಯೋ ಹಾಕಿದ್ದೇನೆ, ಯಾರೆಲ್ಲ ನೋಡಲಿಲ್ಲ ಹೋಗಿ ನೋಡಿ. ಅಪ್ಪ ತೋಟದಲ್ಲಿ ಮುಂದೆ ಹೋಗ್ತಿದ್ದಾರೆ, ನಾನಿಲ್ಲ, ತೋರಿಸ್ಕೊಂಡು ಬರುವಾಗ ಲೇಟ್ ಆಯ್ತಾ. ಇದು ನಮ್ಮ ತೋಟ. ಈ ಕೊಕ್ಕೋ ನೋಡಿ ಅಂತ ಎಷ್ಟು ಚಂದದ ಬಣ್ಣ ಅಂತ. ನಮ್ಮಲ್ಲಿ ಇಲ್ವಾ ಮಿಶ್ರ ಬೆಳೆಯ ಹಾಗೆ ಅಲ್ಲಲ್ಲಿ ಕೊಕ್ಕೋ ಮರ ಉಂಟು ತೋಟದಲ್ಲಿ, ಆದ್ರೆ ಪ್ರಯೋಜನವೇ ಇಲ್ಲ. ಎಂತಂತ ಹೇಳಿದ್ರೆ ಎಲ್ಲ ಪ್ರಾಣಿಗಳು ಬಂದು ಅದನ್ನು ಧ್ವಂಸ ಮಾಡ್ತದೆ. ಕಾಡ ಬದಿಯಲ್ಲಿ ತೋಟ ಇದ್ದವರ ಹಣೆ ಬರಹವೇ ಇಷ್ಟು ಅಂತ ಹೇಳ್ಬೋದು. ನೋಡಿ ಎಷ್ಟು ಚಂದ ಬೆಳೆ ಬಿಟ್ಟಿದೆ ಅದರಲ್ಲಿ ಅಂತ. ಪ್ರತಿ ಮರದಲ್ಲಿ ಇದೇ ರೀತಿ ಕೊಕ್ಕೋ ಬಿಡ್ತದೆ, ಆದ್ರೆ ದೊಡ್ಡ ಆಗ್ಲಿಕ್ಕೆ ಬಿಡುದಿಲ್ಲ. ಬೆರು ಅಥವಾ ಮಂಗಗಳು ಅಥವಾ ಈಗ ಕೆಂಜಳಿಲು ಅಂತ ಪ್ರಾರಂಭ ಆಗಿದೆ, ಎಲ್ಲ ಬಂದು ತಿಂತದೆ. ಈ ಪೈಪ್ ತಕೊಂಡ್ ಬರ್ಲಿಕ್ಕೆ ನಾವು ಹೋದ್ದಾಯ್ತಾ. ಎಂತಕ್ಕಂತ ಹೇಳಿದ್ರೆ ಅಲ್ಲಿ ಟ್ಯಾಪ್ ಮಾಡಿದ ನಂತರ ಕೈ ತೊಳೆಯುವಾಗ ನೀರು ಹೋಗ್ಬೇಕಲ್ಲ, ಆ ನೀರು ಹೋಗ್ಲಿಕ್ಕೋಸ್ಕರ ಈ ಪೈಪ್ ತಕೊಂಡು ಹೋಗ್ಲಿಕ್ಕೆ ಬಂದದ್ದು. ನಮ್ಮ ತೋಟದಲ್ಲಿ ಸದ್ಯ ನಾವು ನೀರಿಗೆ ಡ್ರಿಪ್ನ ವ್ಯವಸ್ಥೆ ಕೂಡ ಮಾಡಿಸಿದ್ದೆವು. ಹಾಗಾಗಿ ಆ ಸಮಯದಲ್ಲಿ ಇಲ್ಲಿ ಪೈಪ್ಗಳು ಉಳಿದುಕೊಂಡಿತ್ತು. ಅಂತ ಪೈಪ್ಗಳನ್ನೆಲ್ಲ ತೆಕ್ಕೊಂಡು ಹೋಗುವ ಅಂತ ಬಂದದ್ದು. ಒಂದು 3-4 ಕಟ್ಟಿದ್ರಪ್ಪ. ಹಾಗೆ ನನಗೆ ಮತ್ತೆ ಅಪ್ಪನಿಗೆ ತೆಕ್ಕೊಂಡು ಹೋಗ್ಲಿಕ್ಕೆ ಸುಲಭ ಆಗ್ತದಲ್ಲ ಅಂತ ಹೇಳಿ ಇಬ್ರು ಬಂದದ್ದು ನಾವು. ಈ ಪೈಪಲ್ಲಿ ಮಣ್ಣು ಭಯಂಕರ ಇತ್ತು. ನಾನು ಅದನ್ನು ತೆಕ್ಕೊಂಡು ಹೋಗಿ ಮನೆಗೆ ಹೋದಾದ ನಂತರ ನೋಡಿದ್ದು ಹೆಗಲಲ್ಲಿ ಎಲ್ಲ ಮಣ್ಣು ಇತ್ತ. ಕೆಂಜಳಿಲು ಎಂತ ಕೆಲಸ ಮಾಡಿ ಹಾಕಿದೆ ನೋಡಿ ಅಂತ ಇಲ್ಲಿ. ನಮ್ಮಲ್ಲಿಲ್ವಾ ಮಂಗಗಳು, ಹಂದಿಗಳು ಇದೆಲ್ಲ ಸಾಮಾನ್ಯ. ಆದರೆ ಈಗೊಂದು ಸ್ವಲ್ಪ ಸಮಯದಿಂದ ಈ ಕೆಂಜಳಿಲಿನ ಕಾಟ ಕೂಡ ಪ್ರಾರಂಭ ಆಗಿದೆ. ಒಂದು ವೇಳೆ ಈ ಕೆಂಜಳಿಲಿನ ಕಣ್ತಪ್ಪಿಸಿ ಎಳೆನೀರುಗಳು ಉಳ್ಕೊಂಡಿತು ಅಂತ ಹೇಳಿ ಆದರೆ ಅದನ್ನು ತಿನ್ನಲಿಕ್ಕೆ ಮಂಗಗಳು ತಯಾರಿರ್ತದೆ. ಕೇವಲ ತಮ್ಮ ಕೈ ಬಾಯಿಗಳನ್ನು ಅಸ್ತ್ರವಾಗಿಸಿ ಎಳೆನೀರನ್ನು ಕುಡಿಯುವಂತಹ ಕಲೆ ಇಲ್ವಾ ಮಂಗಗಳಿಗೆ ಚೆನ್ನಾಗಿಯೇ ಸಿದ್ಧಿಸಿದೆ. ಇಷ್ಟೆಲ್ಲ ಆಗಿ ಒಂದು ವೇಳೆ 1-2 ತೆಂಗಿನಕಾಯಿಗಳು ಮರದಲ್ಲಿ ಉಳ್ಕೊಂಡಿದೆ ಅಂತ ಹೇಳಿ ಆದರೆ ಆ 2 ತೆಂಗಿನಕಾಯಿಗೋಸ್ಕರ ತೆಂಗಿನಕಾಯಿ ತೆಗೆಯೋರನ್ನು ಮರಕ್ಕೆ ಹತ್ತಿಸ್ಲಿಕ್ಕೆ ಆಗ್ತದಾ? ಇಲ್ಲ. ಆ ತೆಂಗಿನಕಾಯಿ ಬಿದ್ದ ನಂತರ ಹೆಕ್ಕುವ ಅಂತ ಬಿಟ್ಟು ಬಿಡಬೇಕಾಗ್ತದೆ. ಆ ಬಿದ್ದ ತೆಂಗಿನಕಾಯಿ ನಮಗೆ ಒಂದು ವೇಳೆ ಹೆಕ್ಲಿಕ್ಕೆ ಬಿಟ್ಟೋಯ್ತೋ ಅದು ಹಂದಿಯ ಪಾಲು. ಒಟ್ಟಾರೆ ಇಲ್ವಾ ಈ ಕೃಷಿಕರ ಪಾಡು ಹೇಳಿ ಸುಖ ಇಲ್ಲ ಆಯ್ತಾ. ಅಡಿಕೆ, ಕೊಕ್ಕೋ ಇದೆಲ್ಲ ಮಾತ್ರ ಅಲ್ಲ, ಅಡಿಕೆ ಗಿಡಕ್ಕೂ ಕೂಡ ಕಾಡು ಪ್ರಾಣಿಗಳ ಉಪದ್ರ ಉಂಟಂತ ಹೇಳಿದ್ರೆ ನಂಬ್ತೀರಾ ನೀವು? ನೋಡಿ ಇಲ್ಲಿ ಇಷ್ಟು ಸೊಂಪಾಗಿ ಬೆಳೆದಂತಹ ಅಡಿಕೆ ಸಸಿಯನ್ನೆಲ್ಲ ಕಾಡು ಕೋಣ ಬಂದು ತಿಂದು ಧ್ವಂಸ ಮಾಡಿದೆ. ಎಂತ ಹೇಳ್ಬೇಕು ಹಾಗಿದ್ರೆ? ರಾತ್ರಿ ಎಲ್ಲರೂ ಮಲಗಿರುವ ಸಮಯದಲ್ಲಿ ಕಾಡು ಕೋಣ ತೋಟಕ್ಕೆ ಬಂದು ಅದರ ಹೊಟ್ಟೆ ಪೂಜೆ ಮಾಡಿ ಹೋಗ್ತದೆ. ಇದಿನ್ನು ಚಿಗುರು ಬಂದು ಪುನಃ ಮೇಲೆ ಬಂದ್ರು ಕೂಡ ಉಂಟಲ್ವಾ, ಅದನ್ನು ಕೂಡ ಕಾಡು ಕೋಣ ಬಿಡ್ತದಂತ ಹೇಳಲಿಕ್ಕೆ ಆಗುದಿಲ್ಲ. ಅದೆಲ್ಲ ಆಯ್ತು. ಇನ್ನು ಇಲ್ಲಿ ನೋಡಿ ದನಕ್ಕೆ ಅಂತ ಹುಲ್ಲು ನೆಟ್ರೆ ಅದನ್ನು ಕೂಡ ಕಾಡು ಕೋಣ ತಿಂದಿದೆ. ಅದರ ಜೊತೆಗೆ ಎಂಥದೋ ಕಿತ್ತು ಹಾಕಿದೆ ಕೆಳಗೆ ನೋಡಿ ಅಂತೆ. ಒಟ್ಟಾರೆಯಾಗಿ ಕಾಡು ಪ್ರಾಣಿಗಳಿಂದ ಕೃಷಿಕರಿಗೆ ಬರುವಂತಹ ಸಂಕಷ್ಟಗಳು ಒಂದೆರಡಲ್ಲ ಅಂತ ಹೇಳುವುದಕ್ಕೆ ನಾನಿವತ್ತು ಹೇಳಿದಂತಹ ಉದಾಹರಣೆಗಳೇ ಸಾಕ್ಷಿ ಆಯ್ತಾ. ಅದಲ್ಲದೆ ಕಾಡಿನ ಬದಿಯಲ್ಲಿದ್ದುಕೊಂಡು ಕೃಷಿ ಮಾಡಲಿಕ್ಕೆ ಹೊರಟ್ರೆ ಉಂಟಲ್ವಾ, ನಮಗೆ ಸಿಗುವ ಲಾಭ ಅಷ್ಟಕ್ಕಷ್ಟೇ ಅಂತ ಉಂಟು. ಕೆಲಸದವರಲ್ಲಿ ಕಾಯ್ತಾ ಇರಬಹುದು ಅಂತ ನಾವು ಬೇಗ ತೋಟದಿಂದ ಹೊರಟೆವು ಆಯ್ತಾ. ಇಲ್ಲಿ ಕಾಣ್ತಾ ಇರುವುದು ಸದ್ಯ ಮಾಡಿಸಿದಂತ ಮೆಟ್ಟಿಲು. ನಾವು ಇಲ್ವಾ ಇದಕ್ಕಿಂತ ಮೊದಲು ಎಲ್ಲಿ ಹತ್ತುತ್ತಾ ಇದ್ವಿ ಗೊತ್ತುಂಟಾ? ತೋರಿಸ್ತೇನೆ ನೋಡಿ. ಅಲ್ಲಿ ಕಲ್ಲು ಕಾಣ್ತಾ ಉಂಟಲ್ಲ, ಅಲ್ಲಿಯೇ ಬರೆ ಹತ್ತಿಕೊಂಡು ನಾವು ಮೇಲಿನ ತೋಟಕ್ಕೆ ಹೋಗ್ತಾ ಇದ್ವಿ. ಕೆಳಗಿನ ತೋಟಕ್ಕೆ ಬರ್ಬೇಕಾದ್ರೆ ಅಲ್ಲಿಯೇ ಇಳಿದುಕೊಂಡು ಬರ್ತಾ ಇದ್ದದ್ದು. ಅಲ್ಲಿ ಒಂದು ಟ್ಯಾಪಿನ ವ್ಯವಸ್ಥೆ ಕೂಡ ಮಾಡಿದೆವಲ್ವಾ, ಅಲ್ಲಿ ಕೈ ತೊಳೆದ ನಂತರ ನೀರೆಲ್ಲ ಹೋಗಲಿಕ್ಕೆ ಒಂದು ಪೈಪ್ ಬೇಕು. ಹಾಗೆ ತೋಟದಲ್ಲಿ ಮೊನ್ನೆ ಡ್ರಿಪ್ ಎಲ್ಲ ಹಾಕಿಸಿದ್ವಿ. ತೋಟದಲ್ಲಿ ಪೈಪ್ ಇತ್ತು, ಹಾಗೆ ಅದನ್ನು ತೆಕ್ಕೊಂಡು ಹೋಗುವಂತ ಹೇಳಿದ್ರಪ್ಪ. ಹಾಗೆ ಬಂದದ್ದು.
ನಾವು ತೋಟಕ್ಕೆಲ್ಲ ಹೋಗಿ ಬಂದು ಕೈಕಾಲು ತೊಳೆದು ಒಳಗೆ ನೀರು ಕುಡಿಲಿಕ್ಕೆ ಅಂತ ಬರುವಾಗ ಅಮ್ಮ ಎಂತ ಮಾಡ್ತಾ ಇದ್ದಾರೆ ನೋಡಿ ಅಂತೆ, ಗೋಳಿ ಬಜೆ ಮಾಡ್ತಾ ಇದ್ದಾರೆ. ಕೆಲಸದವರಿಗೂ ಕೂಡ ಆಗ್ಬೇಕಲ್ವಾ, ಹಾಗೆ ಸ್ವಲ್ಪ ಬೇಗನೆ ಮಾಡ್ತಾ ಇದ್ರು. ಗೋಳಿ ಬಜೆ ಅಂತೂ ನಾನು ತಿನ್ನದೆ ತುಂಬಾ ಸಮಯ ಆಯ್ತು. ನನ್ಗೆ ತುಂಬಾ ಇಷ್ಟ ಗೋಳಿ ಬಜೆ. ಚಟ್ನಿ ಇದ್ರೆ ಅಂತೂ ಮತ್ತೆ ಕೇಳುದೇ ಬೇಡ. ಸ್ವಲ್ಪ ಖಾರ ಖಾರ ಚಟ್ನಿ ಎಲ್ಲ ಹಾಕಿ ಗೋಳಿ ಬಜೆ ತಿನ್ನುವ ಸುಖ ಉಂಟಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಯಾರಿಗೆಲ್ಲ ಗೋಳಿ ಬಜೆ ಇಷ್ಟ ಅಂತ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ. ಸಾಯಂಕಾಲ ಸುಮಾರು 6:30 ತನಕ ಅಲ್ಲಿ ಕೆಲಸ ಮಾಡಿದ್ರು ಅವರು. ಆದ್ರೂ ಕೂಡ ಕೆಲಸ ಕಂಪ್ಲೀಟ್ ಆಗ್ಲಿಲ್ಲ. ಟ್ಯಾಪ್ ಎಲ್ಲ ಫಿಕ್ಸ್ ಮಾಡಿ ಆಗ್ಬೇಕು. ಸಾರಣ ಕೆಲಸ ಅಂತೂ ಪರ್ಫೆಕ್ಟ್ ಆಗಿದೆ. 2 ಕಡೆ ಕೂಡ ತುಂಬಾ ಚಂದ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಮರುದಿವಸ ಅದಕ್ಕೆ ಒಂದು ಟ್ಯಾಪ್ ಎಲ್ಲ ಫಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಪ್ರತಿ ಸಲ ಎಂತಾದ್ರೂ ಸಾರಣ ಕೆಲಸ ಆಗುವಾಗ ಉಂಟಲ್ಲ, ನಾವು ಈ ರೀತಿ ದಿನಾಂಕ ಬರೆಯೋದೊಂದು ಕ್ರಮ ಉಂಟಾಯ್ತಾ. ನಮ್ಮ ತುಳಸಿ ಕಟ್ಟೆಯಲ್ಲೆಲ್ಲ ಈಗ ಕೂಡ ಅವತ್ತಿನ ದಿನಾಂಕವನ್ನು ಕಾಣಬಹುದು. ಮುಂದೆ ಯಾವಾಗಾದ್ರೂ ನಮ್ಗೆ ಮರ್ತು ಹೋದ್ರೆ ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಈ ಒಂದು ಕ್ರಮವನ್ನು ನಾವು ಫಾಲೋ ಮಾಡುವಂತದ್ದು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.